ಹಲೋ ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನೋಡಿ ಫ್ರೆಂಡ್ಸ್, ನಾವು ಸಿರ್ಸಿ ರೋಟ್ರಿ ಆಲೆಮನೆ ಉತ್ಸವಕ್ಕೆ ಬರ್ತಾ ಇದ್ದೀವಿ. ಆಲ್ರೆಡಿ ನಾನು ಸಿರ್ಸಿ ನಮ್ಮ ಹಬ್ಬ ಕೂಡ ತೋರಿಸ್ಕೊಟ್ಟಿದ್ದೀನಿ. ಇದು ಆಮೇಲೆ ಫಲಪುಷ್ಪ ಪ್ರದರ್ಶನ ಕೂಡ ತೋರಿಸ್ಕೊಟ್ಟಿದ್ದೀನಿ. ಈಗ ರೋಟ್ರಿ ಆಲೆಮನೆ ಉತ್ಸವಕ್ಕೆ ಈಗ ನಾವು ಹೋಗ್ತಾ ಇದ್ದೀವಿ. ತುಂಬ ರೀತಿ ಪ್ರೋಗ್ರಾಮ್ಗಳಿವೆ, ಯಾರೂ ಮಿಸ್ ಮಾಡ್ಕೊಳ್ಬೇಡಿ, ಎಂಡ್ವರೆಗೂ ನೋಡ್ಕೊಳ್ಳಿ. ಹಾಗೆ ಆಲ್ರೆಡಿ ಪೋಸ್ಟ್ ಮಾಡಿರುವಂಥ ಸಿರ್ಸಿ ಹಬ್ಬ ಕೂಡ ನೋಡಿ. ಸಿರ್ಸಿ ಎಷ್ಟು ಚೆನ್ನಾಗಿದೆ, ಯಾವ್ಯಾವ ರೀತಿ ಫಂಕ್ಷನ್ಗಳಾಗ್ತವೆ ಅಂತ ಕೂಡ ನೀವು ಒಮ್ಮೆ ನೋಡ್ಕೊಂಡು ಬರ್ಬೋದು. ಮತ್ತೇನು ಗೊತ್ತಾ ಫ್ರೆಂಡ್ಸ್, ಈ ಆಲೆಮನೆ ಉತ್ಸವ 4 ದಿನ ನಡೀತಾ ಇದೆ. ಇವತ್ತು ನಾನು ಫಸ್ಟ್ ಡೇ ಶೋನ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಇವತ್ತು ಡಾಗ್ ಶೋ ಇದೆ, ಮತ್ತು ಹರ್ಷರಂಜನಿ ಮತ್ತು ರೇಖಾ ದಿನೇಶ್ ಅವರಿಂದ ರಸಮಂಜರಿ ಕಾರ್ಯಕ್ರಮ ಇದೆ, ಮತ್ತು ವಿನಯ್ ಹೆಗಡೆ ಗಡಿಕೈ ಅವರಿಂದ ಕಾಸ್ಮಿಕ್ ಸ್ಪ್ಲಾಶ್ ಹೇಳುವಂಥ ಪ್ರೋಗ್ರಾಮ್ ಕೂಡ ಇದೆ. ಯಾವುದನ್ನು ಮಿಸ್ ಮಾಡ್ಕೊಳ್ಬೇಡಿ, ಎಲ್ಲ ಪ್ರೋಗ್ರಾಮ್ಗಳು ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ. ಸೊ ಒಂದು ಸಾರಿ ನೀವು ಹೇಗಿತ್ತು ಪ್ರೋಗ್ರಾಮು ಅಂತ ವಿಡಿಯೋ ಪೂರ್ತಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗತ್ತೆ. ಮತ್ತು ನೋಡಿ, ನಾವು ಹೋಗ್ತಾ ಇರುವಾಗಲೇ ಅಷ್ಟೇ ದಾರಿಯಲ್ಲಿ ಎಲ್ಲ ಬೇರೆ ಬೇರೆ ಬ್ರೀಡ್ಗಳ ಡಾಗ್ಗಳು ಸಿಗ್ತಾ ಇದ್ವು. ಮಕ್ಕಳಿಗಂತೂ ಫುಲ್ ಖುಷಿ. ನನ್ನ ಮಕ್ಕಳಿಗೆ ಆಲ್ರೆಡಿ ಡಾಗ್ಸ್ ಅಂದರೆ ತುಂಬ ಇಷ್ಟ. ಸೊ ಇದು ನೋಡಿ, ಚೌ ಚೌ ಡಾಗು ತುಂಬ ಕ್ಯೂಟಾಗಿತ್ತು. ಫುಲ್ ಹೇರ್, ಅದು ಮುಟ್ರೆ ಒಳ್ಳೆ ಸ್ಪಾಂಜ್ ಥರ ಇತ್ತು, ಅಷ್ಟು ಚೆನ್ನಾಗಿತ್ತು ಅದ್ರ ಮೈ. ಅವರು ಸಾಕಿದ ವಿಶೇಷ ತಳಿಗಳನ್ನು ಈ ವೇದಿಕೆಯಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಅದನ್ನು ನೋಡಿ ತಮ್ಮ ಮನವನ್ನು ರಂಜಿಸುತ್ತಿರುವ ಈ ಶ್ವಾನಗಳನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ತೇನೆ. ಲಾಯಲ್ಟಿ, ಅಫೆಕ್ಷನ್, ಇಂಟರ್ವೃತ್ತ ರೂಪ ಈ ಬಾಕ್ಸರ್ ತಳಿಯ ನಾಯಿ. ನೋಡಿ, ಕೆಲವೊಂದು ಕೌಶಲ್ಯಗಳನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಇದು ಕರೇಜಿಯಸ್, ಗುಡ್ ಟೆಂಪರ್ಡ್ ಅಂಡ್ ಕ್ಯಾನಿ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಸ್ಕೈ ಟೆರಿಯರ್ ಬ್ರೀಡ್, ಬಹಳ ಒಂದು ರಿಕಗ್ನೈಸ್ ಆಗಿರುವಂತಹ ಒಂದು ತಳಿ ಸ್ಕೈ ಟೆರಿಯರ್. ಉದ್ದ ಕೂದಲು ನೋಡಿ, ಸಿಲ್ಕಿ ರೇಷ್ಮೆಯ ರೀತಿಯಲ್ಲಿ ನೋಡಿ, ಅವರು ಹೇಳ್ತಾ ಇರುವಂತಹ ಕಮಾಂಡ್ ಗಳನ್ನ ಅದು ಫಾಲೋ ಮಾಡ್ತಿದೆ. ಇದು ಶಿಜು ತಳಿಯ ನಾಯಿ. ಶಿಜು ಅಥವಾ ಶಿಡ್ಜು ಅಂತಾರೆ, ಪುಟ್ಟದ ಅಂತ ಹೇಳ್ತೀವಿ. ನೋಡಿ ಎಷ್ಟು ಆಕ್ಟಿವ್ ಆಗಿ ಪ್ರದರ್ಶನವನ್ನು ತೋರಿಸ್ತಾ ಇದೆ. ಎರಡನೇ ನಾಯಿ ಪಾಮರೇನಿಯನ್. ಇದು ಬಹಳ ಪಾಪ್ಯುಲರ್ ತಳಿ, ಬಹಳಷ್ಟು ಮನೆಗಳಲ್ಲಿ ಇದು ಸಾಕುವಂಥದ್ದು, ಬಹಳ ಆಕ್ಟಿವ್. ಅದು ಕುತ್ತಿಗೆ ಕಟ್ಟಿದ್ದಂತಹ ಒಂದು ಸರಪಳಿಯನ್ನು ಬಿಚ್ಚಿದ್ದನ್ನು ನೋಡಿದ್ರೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಭಾವಿಸಬಹುದು. ನೋಡಿ, ಅವರು ಹೇಳಿದ ಮಾತನ್ನು ಕೇಳುತ್ತೆ, ಅವರನ್ನ ಬಿಟ್ಟು ಹೋಗೋದಿಲ್ಲ. ನೋಡಿ, ರಾಟ್ ವೀಲರ್ ತಳಿ ನೋಡೋದಿಕ್ಕೆ ತುಂಬಾ ಭಯಾನಕವಾಗಿ ಕಂಡ್ರು ಮಕ್ಕಳು ಸ್ವಲ್ಪ ದೂರ, ಬಹಳ ಒಬಿಡಿಯಂಟ್ ತಳಿ ಆಗಿದೆ. ಅದರಲ್ಲೂ ಈ ನಾಯಿ ಬಹಳ ಫ್ರೆಂಡ್ಲಿ. ನೋಡಿ, ಇದು ಬೀಗಲ್ ತಳಿ. ರಾಜು ನಾಯ್ಕ ಅವರು ಪ್ರದರ್ಶನ ಮಾಡ್ತಿದ್ದಾರೆ. ಮೂಲತಃ ಈ ತಳಿ ಇಂಗ್ಲೆಂಡ್ ದೇಶದ್ದು. ಮೊದಲನೇ ಅದರ ಈ ಬ್ರೀಡ್ ಅನ್ನ ಡೆವಲಪ್ ಮಾಡಿರುವಂತಹ ಮೂಲ ಉದ್ದೇಶ ಬೇಟೆಗಾಗಿ. ಶಾಂತ ಸ್ವಭಾವ, ದೃಢ
ದೇಹ ಇದರ ಮುಖ್ಯವಾದಂತಹ ಒಂದು ಗುಣಲಕ್ಷಣ. ಬುದ್ಧಿವಂತಿಕೆ ಇವು ಬೊಗಳಿದ್ರೆ ಗಂಟೆಯ ನಾದವನ್ನು ಹೋಲ್ತದಂತೆ. ಅದಕ್ಕಾಗಿ ಬೀಗಲ್ ಅನ್ನುವಂತಹ ತಳಿ ಲ್ಯಾಬ್ರಡಾರ್ ರಿಟ್ರೀವರ್. ಇತ್ತೀಚೆಗೆ 777 ಚಾರ್ಲಿ ಸಿನಿಮಾ ಬಂದ ನಂತರ ಬಹುಶಃ ಲ್ಯಾಬ್ರಡಾರ್ ರಿಟ್ರೀವರ್ ತಳಿಯ ಬಗ್ಗೆ ಬಹಳಷ್ಟು ಜನರಿಗೆ ಆಸಕ್ತಿ ಮೂಡಿದೆ. ಬಹಳ ಫ್ರೆಂಡ್ಲಿ ನಾಯಿ, ಮನುಷ್ಯರ ಅದರಲ್ಲೂ ಮಕ್ಕಳ ಸಂಘವನ್ನ ತುಂಬಾ ಪ್ರೀತಿಯಿಂದ ಬಯಸ್ತದೆ. ಇದರ ವಯಸ್ಸು 1.5 ವರ್ಷದ ತಳಿ. ನೋಡಿ ಅದರ ಮೈಬಣ್ಣ, ಗಿಡ್ಡ ಕೂದಲು, ಸೈಬೇರಿಯನ್ ಹಸ್ಕಿ. ಮಹೇಂದ್ರ ಅವರು ಪ್ರದರ್ಶನ ಮಾಡ್ತಿದ್ದಾರೆ. ಇದು ನೋಡಿ, ರಷ್ಯಾದ ಸೈಬೀರಿಯಾ ಪ್ರಾಂತ್ಯದಲ್ಲಿ ಮೂಲತಃ ಡೆವಲಪ್ ಮಾಡಿರುವಂಥದ್ದು. ಹಸ್ಕಿ ಅಥವಾ ಸೈಬೇರಿಯನ್ ಹಸ್ಕಿ. ಇದು ನೋಡಿ ಚೌ ಚೌ. ಆದಿತ್ಯ ಅವರು ಪ್ರದರ್ಶನ ಮಾಡ್ತಿದ್ದಾರೆ. ಚೌ ಚೌ ಬ್ರೀಡ್. ಹೆಸರೇ ಸೂಚಿಸುವ ರೀತಿಯಲ್ಲಿ ಇದು ಜಾಪನೀಸ್ ಮೂಲದ್ದು. ಇವು ದೇ ಆರ್ ಫೇಮಸ್ ಫಾರ್ ದರ್ ಡಿಗ್ನಿಟಿ, ಕರೇಜ್ ಅಂಡ್ ಲಾಯಲ್ಟಿ. ಲಾಂಗ್ ಲೈಫ್. ನೋಡಿ, ಅದು ಉದ್ದ ಕೂದಲು, ವಿಶಿಷ್ಟವಾದಂತಹ ಒಂದು ರೀತಿಯಲ್ಲಿ ಸಿಂಹದ ಮುಖವನ್ನು ಹೋಲ್ತದೆ. ಆಕ್ಚುಲಿ ಇದು ಸುಮಾರು 1.5 ವರ್ಷದ ಒಳಗಿನ ವಯಸ್ಸಿದ್ದು. ಇದರ 2 ಪಟ್ಟು ದೇಹ ತೂಕದಂತ ಇರುತ್ತೆ. ಅಡಲ್ಟ್ ಡಾಗ್ಸ್ ವಿಲ್ ಬಿ ಡಬಲ್ ದಿಸ್ ಸೈಜ್. ಚೌ ಚೌ. ನಮಗಿರುವಂತಹ ಸ್ಥಳಾವಕಾಶ ಎಷ್ಟು? ಫ್ಲಾಟ್ನಲ್ಲಿ ವಾಸಿಸ್ತಿರೋ ಅಥವಾ ಹಳ್ಳಿಯಲ್ಲಿ ವಾಸಿಸ್ತಿರೋ, ದೊಡ್ಡ ಸ್ಥಳಾವಕಾಶ ಇದೆಯೋ ಅಥವಾ ಚಿಕ್ಕದಾಗಿದೆಯೋ, ಇವೆಲ್ಲ ಯೋಚನೆ ಮಾಡ್ಕೊಳ್ಬೇಕಾಗಿರುತ್ತೆ. ಇದು ಪಾಮರೇನಿಯನ್ ತಳಿ ಪಿಟ್ ಬುಲ್ ಟೆರಿಯರ್. ಇದು ಟೆರಿಯರ್ ಜಾತಿಯ ನಾಯಿ, ಪಿಟ್ ಬುಲ್ ಟೆರಿಯರ್ ಅಂತ ಹೇಳ್ತೀವಿ. ಇದು ಫೈಟಿಂಗ್ ಡಾಗ್. 19ನೇ ಶತಮಾನದ ಸಮಯದಲ್ಲಿ ಇಂಗ್ಲೆಂಡ್, ಸ್ಕಾಟ್ಲೆಂಡ್ ಅಥವಾ ಐರ್ಲೆಂಡ್ ಪ್ರದೇಶದಲ್ಲಿ ಈ ತಳಿಯನ್ನು ಡೆವಲಪ್ ಮಾಡಲಾಯಿತು. ನಮ್ಮ ದೇಶೀಯವಾಗಿ ಅಭಿವೃದ್ಧಿ ಹೊಂದಿದಂತಹ ಒಂದು ವಿಶೇಷ ತಳಿ ಮುಧೋಳ್ ಹೌಂಡ್. ಅವರ ಎಫರ್ಟ್ಸ್ ಮೂಲಕ ತೀರಾ ಇತ್ತೀಚೆಗೆ ಒಂದು ತಳಿ ಎನ್ನುವಂತಹ ಒಂದು ರೆಕಗ್ನಿಷನ್ ಅನ್ನು ಪಡೆದುಕೊಂಡಿದೆ. ಸ್ನೇಹಪೂರ್ವಕವಾದಂತಹ, ಒಳಪಾದಂತಹ ಆಕ್ಟಿವ್ ಕಣ್ಣುಗಳು, ಬಹಳ ಮುದ್ದಾದಂತಹ ನಾಯಿ, ಕಾಕರ್ ಸ್ಪೇನಿಯಲ್. ಇದು ಹೆಸರು ಹೇಳುವ ರೀತಿಯಲ್ಲಿ ಸ್ಪೇನ್ ದೇಶದಲ್ಲಿ ಅಭಿವೃದ್ಧಿ ಪಡಿಸಿದಂತಹ ನಾಯಿ ನಿಮ್ಮ ಮುಂದೆ. ಟಾಯ್ ಬ್ರೀಡ್, ಕಂಕಳಿನಲ್ಲೇ ಎತ್ಕೊಂಡು ಓಡಾಡುವಂತಹ ಒಂದು ಪುಟ್ಟದಾದಂತಹ ಮುದ್ದಾದ ತಳಿ, ಉದ್ದ ಕೂದಲು, ಆಕ್ಟಿವ್ ನಾಯಿ ಇದು. ಮತ್ತು ನೋಡಿ ಫ್ರೆಂಡ್ಸ್, ಈ ಕಡೆಗೆ ಮಕ್ಕಳಿಗೆಲ್ಲ ಬೇಕಾಗಿರುವಂಥ ಎಲ್ಲ ಟೊರೊಟರ ಮತ್ತು ಟ್ರೇನು, ಕೊಲಂಬಸ್, ಬ್ರೇಕ್ ಡ್ಯಾನ್ಸು ಎಲ್ಲ ಬಂದಿತ್ತು. ಸೊ ಈ ಮಕ್ಕಳು ಅಲ್ಲಿ ಒಂದು ರೈಡ್ಸನ್ನು ಟ್ರೈ ಮಾಡೋಣ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಈಗ. ಫ್ರೆಂಡ್ಸ್, ಮಕ್ಕಳಂತರೂ ಡೈನೋಸರ್ ರೈಡನ್ನು ಹತ್ತಿದ್ದಾರೆ. ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಅವರು. ಆ್ಯಕ್ಚುಲಿ ನೆಕ್ಸ್ಟ್ ಡೇಯಿಂದ ಅವ್ರಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾವು ಒಂದು ಸ್ವಲ್ಪ ಹೊತ್ತು ಮಾತ್ರ ಇದ್ವಿ. ಮತ್ತೇನು ಗೊತ್ತಾ ಫ್ರೆಂಡ್ಸ್, ಇವತ್ತು ರೇಖಾ ದಿನೇಶ್ ಅವರು ಕೂಡ ಹಾಡ್ತಾ ಇದ್ದಾರೆ. ಇವರು ಬೆಸ್ಟ್ ಸಿಂಗರು. ಇವ್ರ ಹತ್ರ ನಿಮ್ಗೇನಾದರೂ ಸಂಗೀತ ಕಲಿಬೇಕು ಅಂದರೆ ಜನನಿ ಮ್ಯೂಸಿಕ್ ಸಂಸ್ಥೆ ಅಂತ ಇದೆ. ಅವರು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕ್ಲಾಸನ್ನು ತೊಗೊಳ್ತಾರೆ. ನನ್ನ ಮಗ ಕೂಡ ಅವ್ರ ಹತ್ರನೇ ಕಲಿತಾ ಇದ್ದಾನೆ. ನಿಮ್ಗೆ ಯಾರಿಗಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.
ಫ್ರೆಂಡ್ಸ್, ವಿನಯ್ ಹೆಗ್ಡೆ ಗಡಿಕೈಯವರು ತಮ್ಮ ಹೊಸ ಒಂದು ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ಅದೇನೆಂದರೆ ಕಾಸ್ಮಿಕ್ ಸ್ಪ್ಲ್ಯಾಶ್ ಅಂತ. ಎಲ್ಲಾದರೂ ಕೇಳಿದ್ದೀರಾ? ಇದು ತುಂಬ ಹೊಸದೊಂದು ರೀತಿಯಲ್ಲಿ ಮಾಡುವಂಥ ಒಂದು ಚಿತ್ರವೈಖರಿ ಅಂತ ನೋಡ್ಬೋದು. ಅದು ಹೇಗಿರುತ್ತೆ, ಏನಿರುತ್ತೆ ಅಂತ ಒಂದು ಸಣ್ಣ ವಿಡಿಯೋವನ್ನು ಕಾಸ್ಮಿಕ್ ಸ್ಪ್ಲ್ಯಾಶ್ ಹೇಗಿತ್ತು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ? ಎಷ್ಟು ಡಿಫ್ರೆಂಟ್ ಆಗಿತ್ತು ಅಲ್ವಾ? ಹಾಗೆ ನೋಡಿ ನಾವು ಎಲ್ಲ ಮುಗಿಸ್ಕೊಂಡು, ಅಂದರೆ ಇನ್ನೂ ತುಂಬ ಹೊತ್ತು ಪ್ರೋಗ್ರಾಮ್ ಇತ್ತು, ಬಟ್ ನಮ್ಗೆ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಮತ್ತು ನೋಡಿ ಕೆಲವೊಂದು ಡಾಗ್ ಬ್ರೀಡ್ಗಳು ಸೇಲಿಗೆ ಕೂಡ ಬಂದಿದ್ವು. ಮತ್ತು ನೋಡಿ ಈ ಕಡೆಗೆಲ್ಲ ಫುಲ್ಲು ಕಬ್ಬಿನ ಹಾಲು ಅದೆಲ್ಲ ಇತ್ತು. ನಾನು ಇನ್ನೊಂದು ವೀಡಿಯೋದಲ್ಲಿ ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ಇವಾಗ ನಾವು ಹೊರಟಿದ್ದೀವಿ ಇಲ್ಲಿಂದ. ನೆಕ್ಸ್ಟ್ ವೀಡಿಯೋನ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ. ಇನ್ನೂ ಬೇರೆ ಬೇರೆ ಪ್ರೋಗ್ರಾಮ್ಗಳ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.